ಮನೆಯಿಂದ 400 ಮೀಟ್ರೋ 500 ಮೀಟ್ರೋ 1 ಕಿಲೋಮೀಟ್ರೋ ದೂರ ಹೋಗಿ ವೋಟ್ ಮಾಡೋಕ್ಕೇ ಸೋಮಾರಿತನ, ನಿರಾಸಕ್ತಿ. ಅಯ್ಯೋ ಒಂದು ವೋಟಿಂದ ಏನಾಗುತ್ತೆ ಬಿಡ್ರಿ ಅಂತ ಇಂಥ ಒಂದೊಂದು ವೋಟೇ ಸೇರಿ ಒಂದು ರಾಜ್ಯದ ದೇಶದ ಹಣೆ ಬರಹ ಚೇಂಜ್ ಮಾಡಿಬಿಡುತ್ತೆ ಎಷ್ಟೋ ಸಲ. ಇರಲಿ, ಲಂಡನ್ನಿಂದ ಬಂದಿದ್ದಾರೆ ಮಂಡ್ಯಕ್ಕೊಬ್ಬರು. ಏನಕ್ಕೆ ಹೇಳಿ? ವೋಟ್ ಹಾಕೋಕ್ಕೆ. ಲಂಡನ್ನಿಂದ ಒಂದು ವೋಟ್ ಹಾಕೋಕ್ಕೆ 400 ಮೀಟ್ರಿಗೆ ಬರಲ್ಲ ನಮ್ಮ ಜನ. ಇದರ ನಡುವೆ ಅವರು ಲಂಡನ್ನಿಂದ ಮಂಡ್ಯಕ್ಕೆ ಬಂದು ವೋಟ್ ಹಾಕಿದ್ದಾರೆ. ಕಾಳೇನಹಳ್ಳಿಯ ಸೋನಿಕಾ ಅಂತ ಇವ್ರ ಹೆಸರು. ಲಂಡನ್ನಿಂದ ಬಂದಿದ್ದಾರೆ. ಕಾಳೇನಹಳ್ಳಿ ಸೋನಿಕಾ ಬಂದು ವೋಟ್ ಹಾಕಿ ಹೋಗಿದ್ದಾರೆ. 2 ವರ್ಷಗಳ ಹಿಂದೆ ಲಂಡನ್ಗೆ ಹೋಗಿದ್ರು ಇವರು. 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಸೋನಿಕಾ. ಏನಕ್ಕೆ? ವೋಟ್ ಹಾಕೋಕ್ಕೆ ಮಾತ್ರ 1.5 ಲಕ್ಷ. 150 ಮೀಟ್ರ್ ಹೋಗಲ್ಲ ವೋಟ್ ಮಾಡೋಕ್ಕೆ. ಯಾರು ಹೋಗ್ತಾರೆ? ಒಂದು ವೋಟ್ ಏನಾಗ್ಬಿಡುತ್ತೆ ಮಹಾ. ಲೋಕಸಭಾ ಎಲೆಕ್ಷನ್ ನಾನು ಹಾಕಿದ್ರೆ ಇದು ನಡೆಯುತ್ತೆ. ಅಯ್ಯೋ, ಯಾರು ಹಾಕಿದ್ರು ಅವರೇ ಬರೋದು. ಈ ಥರದೊಂದಷ್ಟು ವಿಷಯಗಳಿವೆ ನಮ್ಮಲ್ಲಿ ಇಂಟ್ರೆಸ್ಟಿಂಗು. ಯಾರು ಹಾಕಿದ್ರು ಅವರೇ ಬರೋದು. ಏನು ಚೇಂಜ್ ಆಗಿಬಿಡುತ್ತೆ, ನಾವು ಇಟ್ಟಿರ್ಬೋದು ನಿಲ್ಲುತ್ತಾ, ರಾಗಿ ಬೀಸೋ ತಪ್ಪುತ್ತಾ ಅಂತ ಇದೆಯಲ್ಲ ಹಳೆಗಾದೆಗಳು. ಆ ಥರ ಮಾತಾಡ್ತಾರೆ. ಬಟ್ ಹಾಗಾಗಬಾರ್ದು. ಗೊತ್ತಿಲ್ಲ, ಈ ಥರ ಒಂದೊಂದು ಓಟಿಂದ ಏನಾಗುತ್ತೆ ಅಂತಲೇ ಲಕ್ಷಾಂತರ ಜನ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದೇ ಲಕ್ಷಾಂತರ ಓಟ್ ಏನು ಬೇಕಾದರೂ ಮಾಡಬಹುದಲ್ವೇ? ನೋಡಿ, ಇವ್ರು ಲಂಡನ್ನಿಂದ ಬಂದು ಓಟ್ ಹಾಕಿದ್ದಾರೆ. ಸೊ ಅದಕ್ಕೆ ನಾನು ಲಂಡನ್ನಿಂದ ಬಂದು ಓಟ್ ಹಾಕಿದ್ದೀನಿ. ಎಲ್ಲರೂ ಬಂದು ಓಟ್ ಹಾಕಿ. ತುಂಬ ಇಂಪಾರ್ಟೆಂಟು ನಮ್ಮ ರಾಜ್ಯ ಬೆಳೆಯೋಕ್ಕೋಸ್ಕರ. ಮತ್ತು ನಮ್ಮ ಜನತೆಗೆ ಈಗ ತುಂಬ ಬರಗಾಲ ಇದೆ. ಸೊ ಅದು ನಿವಾರಣೆ ಆಗಬೇಕು ಅಂತ ಅಂದರೆ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸೊ ಎಲ್ಲರೂ ಬಂದು ಓಟ್ ಹಾಕಿ. ನಾನು ಲಂಡನ್ನಿಂದ ಬಂದಿದ್ದೀನಿ. ಎಲ್ಲರೂ ಬಂದು ದಯವಿಟ್ಟು ವೋಟ್ ಮಾಡಿ. ನಮ್ಮ ಅಣ್ಣ ಆ್ಯಕ್ಚುಲಿ ನನಗೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದ್ರು, ಎಷ್ಟು ಇಂಪಾರ್ಟೆನ್ಸ್ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು. ಸೊ ಅದಕ್ಕೆ ನಾನು ಲಂಡನ್ನಿಂದ ಬಂದು ಓಟ್ ಹಾಕಿದ್ದೀನಿ. ಎಲ್ಲರೂ ಬಂದು ಓಟ್ ಹಾಕಿ. ತುಂಬ ಇಂಪಾರ್ಟೆಂಟು ನಮ್ಮ ರಾಜ್ಯ ಬೆಳೆಯೋಕ್ಕೋಸ್ಕರ. ಮತ್ತು ನಮ್ಮ ಜನತೆಗೆ ಈಗ ತುಂಬ ಬರಗಾಲ ಇದೆ. ಸೊ ಅದು ನಿವಾರಣೆ ಆಗಬೇಕು ಅಂತ ಅಂದರೆ ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸೊ ಎಲ್ಲರೂ ಬಂದು ವೋಟ್ ಹಾಕಿ. ನಾನು ಲಂಡನ್ನಿಂದ ಬಂದಿದ್ದೀನಿ.